ವೈದ್ಯೆಯ ರೇಪ್ ಅಂಡ್ ಮರ್ಡರ್ ಖಂಡಿಸಿ ಮುಷ್ಕರ, ಬೆಳಿಗ್ಗೆಯಿಂದಲೇ ಒಪಿಡಿಗಳ ಬಾಗಿಲು ಬಂದ್. ದೇಶಾದ್ಯಂತ ವೈದ್ಯರಿಂದ ಪ್ರತಿಭಟನೆ. ಟಿಬಿ ಡ್ಯಾಂಗೆ ತಾತ್ಕಾಲಿಕ ಗೇಟ್ ಅಳವಡಿಕೆ ಸಕ್ಸಸ್. ಇಂದು ಮತ್ತೆ ಗೇಟ್ ಅಳವಡಿಕೆ ಕಾರ್ಯ. ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ನೇತೃತ್ವದಲ್ಲಿ ಕಾರ್ಯಾಚರಣೆ. ರೇಣುಕಾಸ್ವಾಮಿ ಕೊಲೆ ತನಿಖೆ ಅಂತಿಮ ಹಂತಕ್ಕೆ. ಡಿ ಗ್ಯಾಂಗ್ಗೆ ಸಾಕ್ಷ್ಯ ಸಂಕಷ್ಟ ಫಿಕ್ಸ್. ಚಾರ್ಜ್ ಶೀಟ್ ಫೈನಲ್. ಆರೋಪಿಗಳ ಸಂಖ್ಯೆ ಚೇಂಜ್. ಧಾರವಾಡ ರಂಗಾಯಣಕ್ಕೆ ಹೊಸ ನಿರ್ದೇಶಕ. ರಾಜು ತಾಳಿಕೋಟೆ ನೇಮಕಕ್ಕೆ ವಿರೋಧ. ಕೆಲಸದ ಮೂಲಕವೇ ಉತ್ತರ ಅಂತ ತಾಳಿಕೋಟೆ ಟಾಂಗ್. ಸಿಲಿಕಾನ್ ಸಿಟಿಯಲ್ಲಿ ಕದೀಮರ ಹಾವಳಿ. ಮುಖಕ್ಕೆ ಛತ್ರಿ ಹಿಡಿದು ಕಳ್ಳರು ಎಂಟ್ರಿ. ಕ್ಷಣ ಮಾತ್ರದಲ್ಲೇ ದೋಚಿ ಆಗ್ತಾರೆ ಎಸ್ಕೇಪ್. ನಮಸ್ಕಾರ, ಕರ್ನಾಟಕ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಕರ್ನಾಟಕ ಎಕ್ಸ್ಪ್ರೆಸ್ನ ಸುದ್ದಿಯನ್ನು ನೋಡೋದಕ್ಕಿಂತ ಮುಂಚೆ, ದೇಶಾದ್ಯಂತ ಇವತ್ತು ಎಲ್ಲ ಆಸ್ಪತ್ರೆಗಳ ಒಪಿಡಿಗಳು ಬಂದ್ ಆಗುತ್ತೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ. ಈಗ 7 ಗಂಟೆ ಆಗಿದೆ. ಒಪಿಡಿ ಬಂದಾಗಿ 1 ಅವರ್ ಆಗಿದೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಒಪಿಡಿಗಳು ಸಂಪೂರ್ಣವಾಗಿ ಬಂದ್. ವೈದ್ಯೆಯ ರೇಪ್ ಆ್ಯಂಡ್ ಮರ್ಡರನ್ನು ಖಂಡಿಸಿ ವೈದ್ಯರು ಇವತ್ತು ದೇಶಾದ್ಯಂತ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಭಾರತೀಯ ವೈದ್ಯಕೀಯ ಸಂಘದ ವತಿಯಿಂದ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಕೋಲ್ಕತ್ತಾದಲ್ಲಿ ನಡೆದಿದ್ದ ವೈದ್ಯೆಯ ರೇಪ್ ಆ್ಯಂಡ್ ಮರ್ಡರ್ ಇದನ್ನು ಖಂಡಿಸಿ ಇವತ್ತು ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಎಲ್ಲ ಖಾಸಗಿ ಆಸ್ಪತ್ರೆಗಳ ಒಪಿಡಿಗಳನ್ನು ಬಂದ್ ಮಾಡಿ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಪ್ರತಿಭಟನೆಯನ್ನು ಮಾಡೋದಕ್ಕೆ ವೈದ್ಯರು ಈಗ ಹೊರಟಿದ್ದಾರೆ. ಆ ಮೂಲಕ ಇವತ್ತು ಸ್ವಲ್ಪ ಯಾರ್ಯಾರು ಆಸ್ಪತ್ರೆಗೆ ಹೋಗೋರಿದ್ದೀರಿ ಅಥವಾ ಅನಿವಾರ್ಯವಾಗಿ ತಮಗೇನಾದರೂ ಚಿಕಿತ್ಸೆ ಈ ಥರದ್ದೆಲ್ಲ ಸ್ವಲ್ಪ ವ್ಯತ್ಯಯ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ದೇಶಾದ್ಯಂತ ನಡೀತಾ ಇರುವಂಥ ಪ್ರತಿಭಟನೆ ಇದು. ಇನ್ನು ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ಕಿಮ್ಸ್ ಆಸ್ಪತ್ರೆಯಿಂದ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಕಿಮ್ಸ್ ಆಸ್ಪತ್ರೆಯಲ್ಲಿ ಒಪಿಡಿ ಬಂದಾಗಿದೆಯಾ? ಯಾರಿಗಾದರೂ ತೊಂದರೆ ಆಗಿದೆಯಾ? ರಂಜಿತ್, ಕೋಲ್ಕತ್ತಾದಲ್ಲಿ ಆಗಿರುವಂತಹ ವೈದ್ಯ ಮೇಲಿನ ಅತ್ಯಾಚಾರ ಕೊಲೆ ಪ್ರಕರಣವನ್ನ ವಿರೋಧಿಸಿ ಇವತ್ತು ವೈದ್ಯರು ಬೀದಿಗಿಳಿದಿರುವಂಥದ್ದು. ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆ ಅಂದರೆ ಸತತವಾಗಿ 24 ಗಂಟೆಗಳ ಕಾಲ OPD ಸೇವೆಯನ್ನ ಬಂದ್ ಮಾಡೋ ಮೂಲಕ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೀನಿ. ಇವತ್ತು ಕೂಡ ಕಿಮ್ಸ್ ಆಸ್ಪತ್ರೆಯಲ್ಲಿ OPD ಕ್ಲೋಸ್ ಆಗುತ್ತೆ. ಬೆಳಿಗ್ಗೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆ ತನಕ ಯಾವುದೇ ರೀತಿಯಾಗಿ OPD ಸೇವೆಯನ್ನ ಕೊಡಬಾರದು ಅಂತ ಹೇಳಿ ವೈದ್ಯರು ಈಗಾಗಲೇ ನಿರ್ಧಾರವನ್ನ ಮಾಡಿರುವಂತದ್ದು. ಭಾರತೀಯ ವೈದ್ಯಕೀಯ ಸಂಘದಿಂದ ಈ ಒಂದು ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ದ್ವೇಷವ್ಯಾಪಿ ನಡೆಯುವಂತಹ ಈ ಒಂದು ಮುಷ್ಕರ ಏನಿದೆ ರಾಜ್ಯದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ಲಿಕ್ಕಿದೆ. ಎಲ್ಲಾ ಜಿಲ್ಲೆಗಳು ತಾಲೂಕುಗಳಲ್ಲೂ ಕೂಡ OPD ಸೇವೆಗಳನ್ನ ಬಂದ್ ಮಾಡಬೇಕು ಅಂತ ಈಗಾಗಲೇ ಭಾರತೀಯ ವೈದ್ಯಕೀಯ ಸಂಘ ಕರೆಯನ್ನ ಕೊಟ್ಟಿರುವಂತದ್ದು. ಇನ್ನು IMA ಕೊಟ್ಟಿರುವಂತಹ ಕರೆಗೆ ಎಲ್ಲಾ ಸಂಘಟನೆಗಳು ಅಂದ್ರೆ ನರ್ಸಿಂಗ್ ಸ್ಟೂಡೆಂಟ್ಸ್ ಇರ್ಬೋದು, ಆರ್ಥೋಪೆಟಿಕ್ ಅಸೋಸಿಯೇಷನ್ ಇರ್ಬೋದು, ವೈದ್ಯಾಧಿಕಾರಿಗಳ ಅಸೋಸಿಯೇಷನ್ ಇರ್ಬೋದು, ಇವರೆಲ್ಲರೂ ಕೂಡ ಅದಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ಕಂಪ್ಲೀಟ್ ಆಗಿ OPD ಸೇವೆ ಇರೋದಿಲ್ಲ. ಸಾಮಾನ್ಯವಾಗಿ ಖಾಸಗಿ ಆಸ್ಪತ್ರೆಯಲ್ಲಿ OPD ಸೇವೆ ಬೆಳಿಗ್ಗೆ 8-9 ಗಂಟೆಯಿಂದ ಶುರುವಾಗುತ್ತೆ. ಹೀಗಾಗಿ ಸದ್ಯದ ಮಟ್ಟಿಗೆ ಯಾವುದು OPD ಓಪನ್ ಮಾಡಿಲ್ಲ. ಅಂದರೆ ಇವತ್ತಿಂದ ಕ್ಲೋಸ್ ಇರೋದ್ರಿಂದ OPD ಸೇವೆ ಇರೋದಿಲ್ಲ. ರೋಗಿಗಳು ಇನ್ನೂ ಕೂಡ ಬಂದಿಲ್ಲ. 8 ಗಂಟೆಯಿಂದ ಸಾಮಾನ್ಯವಾಗಿ ಆರಂಭವಾಗುತ್ತೆ, ಅದು ಕೂಡ ಕ್ಲೋಸ್ ಇರಲಿದೆ. ಒಟ್ಟಾರೆ ನಾಳೆ ಬೆಳಿಗ್ಗೆ 6 ಗಂಟೆ ತನಕ ಈ ಒಂದು ಮುಷ್ಕರವನ್ನ ಮಾಡೋ ಮೂಲಕ ಕೇಂದ್ರ ಸರ್ಕಾರಗಳ ಮೇಲೆ ಹಾಗೆ ಕೇಂದ್ರ ಸರ್ಕಾರದ ಮೇಲೆ ಹಾಗೆ ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡವನ್ನು ತರೋದಕ್ಕೆ ವೈದ್ಯರು ಮುಂದಾಗಿದ್ದಾರೆ. ರಂಜಿತ್, ದೀಪ್ತಿ, 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ಬಂದಿದೆ. ಈ ಸಮಯದಲ್ಲಿ ರೋಗಿಗಳಿಗೇನಾದರೂ ತುರ್ತು ಆರೋಗ್ಯ ಸೇವೆ ಏನಾದರೂ ಬೇಕಾದಿದ್ದರೆ ಬೇರೆ ಯಾವ ರೀತಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ? ಸದ್ಯಕ್ಕೆ ತಾವು ಕಿಮ್ಸ್ ಆಸ್ಪತ್ರೆಯಲ್ಲಿ ಇದ್ದೀರಿ, ಅಲ್ಲಿ ವೈದ್ಯರು ಏನು ಹೇಳ್ತಾ ಇದ್ದಾರೆ? ದೀಪ್ತಿ,
ರಂಜಿತ್, ಅಂದ್ರೆ ಪ್ರಮುಖವಾಗಿ OPD ಸೇವೆಗಳನ್ನ ಬಂದ್ ಮಾಡುವಂತಹ ವೈದ್ಯರು ಇವತ್ತು ಎಮರ್ಜೆನ್ಸಿ ಸೇವೆಗಳನ್ನ ಕೊಡ್ತಾರೆ. ಕೆಲವೊಂದು ನಿರ್ದಿಷ್ಟವಾದಂತಹ ಸರ್ಜರಿಗಳನ್ನ ಇವತ್ತೇ ಮಾಡಬೇಕು ಅಂತ ಏನಾದರೂ ಇದ್ರೆ ಅಂಥದ್ದನ್ನ ಅವರು ಮಾಡ್ತಾರೆ. ಅದು ಮಾನವೀಯ ದೃಷ್ಟಿಯಿಂದ. ಯಾಕಂತ ಹೇಳಿದ್ರೆ ತಮ್ಮ ಮೇಲೆ ಈ ರೀತಿಯ ದೌರ್ಜನ್ಯಗಳು ನಿರಂತರವಾಗಿ ಆದರೂ ಕೂಡ ಕಾನೂನು ಅಷ್ಟು ಬಿಗಿಯಾಗಿಲ್ಲ. ಕೇವಲ ಪೇಪರ್ನಲ್ಲಿರುವಂತಹ ಕಾನೂನು ಸ್ಟ್ರಿಕ್ಟ್ ಆಗಿ ಜಾರಿ ಮಾಡ್ತಾ ಇಲ್ಲ ಅಂತ ಹೇಳಿ ಆ ಕಾರಣಕ್ಕಾಗಿ ಈ ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಕೋಲ್ಕತ್ತಾದ ಅತ್ಯಾಚಾರದ ಪ್ರಕರಣವನ್ನ ಮುಂದಿಟ್ಕೊಂಡು ಈ ಮುಷ್ಕರವನ್ನ ಮಾಡ್ತಾ ಇದ್ದಾರೆ. OPD ಸೇವೆಗಳನ್ನ ಬಂದ್ ಮಾಡ್ತಾರೆ, ಆದ್ರೆ ಎಮರ್ಜೆನ್ಸಿ ಸೇವೆಗಳು ಯಥಾ ಪ್ರಕಾರ ಇರುತ್ತೆ. ಕೆಲವೊಂದು ಸರ್ಜರಿಗಳನ್ನ ಇವತ್ತೇ ಮಾಡಬೇಕು ಅನ್ನೋದನ್ನ ಮಾಡ್ತಾರೆ, ಆದ್ರೆ ಕೆಲವು ಸರ್ಜರಿಗಳನ್ನ ಪೋಸ್ಟ್ಪೋನ್ ಕೂಡ ಮಾಡಲಾಗಿದೆ. ಇನ್ನು ಮತ್ತೊಂದು ಕಡೆ ಆರೋಗ್ಯ ಇಲಾಖೆಯಿಂದ ಈಗಾಗಲೇ ಆರೋಗ್ಯ ಸಿಬ್ಬಂದಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಯಾವುದೇ ಕಾರಣಕ್ಕೂ ಇವತ್ತು ರಜೆಯನ್ನ ಹಾಕಬಾರ್ದು, ಒಂದು ವೇಳೆ ರಜೆ ಇದ್ರೆ ವಾಪಸ್ ಬರಬೇಕು ಅಂತ ಹೇಳಿ. ಹೀಗಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಸಿಗುತ್ತೆ, ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಎಮರ್ಜೆನ್ಸಿ ಸೇವೆಗಳು ಇವತ್ತು ಇರುತ್ತೆ. ಜೊತೆಗೆ ವೈದ್ಯರು ಅಂದ್ರೆ ಸರ್ಕಾರಿ ವೈದ್ಯರಿರ್ಬೋದು, ಆರೋಗ್ಯ ಸಚಿವರು ಇರ್ಬೋದು, ಪರೋಕ್ಷವಾಗಿ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಆದರೆ ಇನ್ ಪ್ರಾಕ್ಟಿಕಲ್ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ರೀತಿಯಾಗಿ ವೈದ್ಯಕೀಯ ಸೇವೆ ವ್ಯತ್ಯಯ ಆಗೋದಿಲ್ಲ. ಆದರೆ ಹಿಟ್ಟಾಗೋದಂತೂ ಅವಶ್ಯ. ಯಾಕಂದ್ರೆ ಈಗಾಗಲೇ PG ಡಾಕ್ಟರ್ಗಳೆಲ್ಲ ಸ್ಟೈಫೆಂಡ್ ಹೆಚ್ಚಳಕ್ಕೆ ಒತ್ತಾಯಿಸಿ ಬೀದಿಗಿಳಿದಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಕಳೆದ 2-3 ದಿನಗಳಿಂದನೂ ಕೂಡ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಕೂಡ ಅವರು ಸೇವೆಯಿಂದ ಹೊರಗಿಳುವಂತಹ ಹಿನ್ನೆಲೆಯಲ್ಲಿ ವೈದ್ಯರ ಕೊರತೆಯಿಂದ ಸಿಬ್ಬಂದಿಗಳು ಅಂದ್ರೆ ರೋಗಿಗಳು ಪರದಾಡುವಂತಹ ಸಾಧ್ಯತೆ ಅಲ್ಲಲ್ಲಿ ಕಂಡುಬರುವ ಚಾನ್ಸಸ್ ಇದೆ. ರಂಜಿತ್, ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಕರ್ನಾಟಕ ಎಕ್ಸ್‌ಪ್ರೆಸ್ನ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ನೇವಿ ಡ್ಯಾಂನ ಸ್ಟಾಪ್ ಗೇಟ್ ಅಳವಡಿಸುವ ಮೊದಲ ಹಂತದ ಕಾರ್ಯ ಯಶಸ್ವಿಯಾಗಿದೆ. ಈ ಬಗ್ಗೆ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಸಿಎಂ ಸಿದ್ದರಾಮಯ್ಯನವರಿಗೆ ಕರೆ ಮಾಡಿ ಮಾಹಿತಿಯನ್ನು ತಿಳಿಸಿದರು. ಸ್ಟಾಪ್ ಗೇಟ್ ಅಳವಡಿಕೆ ಹಿನ್ನೆಲೆಯಲ್ಲಿ 3 ದಿನಗಳಿಂದ ಜಿಲ್ಲೆಯಲ್ಲೇ ಸಚಿವ ಜಮೀರ್ ಅಹಮದ್ ವಾಸ್ತವ್ಯವನ್ನು ಹೂಡಿದ್ದಾರೆ. ದಿನಕ್ಕೆ 2 ಬಾರಿ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಪ್ರಗತಿ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ. ಮತ್ತೆ ಬಿಡಕತ್ತಿದ್ರಿ ತಲೆಗೆ ರಾಡ್ನಿಂದ ಹೊಡೆದು ಮಹಿಳೆಯನ್ನ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಬನ್ನೇರುಘಟ್ಟ ರಸ್ತೆಯ ದೊಡ್ಡಕಮ್ಮನಹಳ್ಳಿಯಲ್ಲಿ ನಡೆದಿದೆ. ಗಂಡನಿಂದಲೇ ಪತ್ನಿ ಮೀನಾ ಕೊಲೆಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಘಟನೆ ಬಳಿಕ ಪತಿ ಮಹೇಶ್ ಪರಾರಿಯಾಗಿದ್ದಾನೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮೀನಾ ಮೊದಲ ಗಂಡನಿಂದ ದೂರವಾಗಿದ್ದಳು. ಬಳಿಕ ಮಹೇಶ್ನನ್ನ 2ನೇ ಮದುವೆ ಆಗಿದ್ದಳು. ಆದರೆ ಅನೈತಿಕ ಸಂಬಂಧ ವಿಚಾರಕ್ಕೆ ಇಬ್ಬರ ನಡುವೆ ಪದೇ ಪದೇ ಜಗಳ ಆಗ್ತಾ ಇತ್ತಂತೆ. ಇದೇ ವಿಚಾರಕ್ಕೆ ಕೊಲೆಯಾಗಿರುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ನಿನ್ನೆ ಸುರಿದ ಮಳೆ ನಗರದಲ್ಲಿ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಹಲವೆಡೆ ರಸ್ತೆಗಳಲ್ಲಿ ನೀರು ತುಂಬಿಕೊಂಡು ವಾಹನ ಸವಾರರು ಪರದಾಡಿದ್ರು. ಅಲ್ಲದೆ ಕೆಲವು ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು. ಅಲ್ಲದೆ ಇನ್ನು 3 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಅಂತೇಳಿ ಹವಾಮಾನ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ವರುಣಾರ್ಭಟಕ್ಕೆ ಬೆಂಗಳೂರಿನ ವಿಜಯನಗರದಲ್ಲಿ ಏಕಾಏಕಿ ಆಟೋ